ಆಗಸ್ಟ್ 10 ಎಷ್ಟೊತ್ತಿಗಾಗುತ್ತೋ ಅಂತ ಕಾಯ್ತಾ ಇದ್ರು ನಮ್ಮ ರಜನಿಕಾಂತ್ ಸರ್ ಅವರ ಅಭಿಮಾನಿಗಳು. ಫೈನಲ್ ಆಗಿ ದಿನ ಬಂದಿದ್ದೆ. ಬೆಳಗಿನ ಜಾವದಿಂದಲೇ ಜೈಲರ್ ಶೋಸ್ ಬೆಂಗಳೂರಿನಲ್ಲಿ ಮಾತ್ರವಲ್ಲ ಎಲ್ಲ ಕಡೆನೂ ಕೂಡ ಶುರುವಾಗಿದೆ. ಅಂಡ್ ಈಗ ನನ್ನ ಜೊತೆ ಜೈಲರ್ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ರಜನಿಕಾಂತ್ ರವರ ಫ್ಯಾನ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು, ಜೊತೆಗೆ ರಜನಿಕಾಂತ್ ರವರ ಅಣ್ಣನ ಅಳಿಯ ಅಂದ್ರೆ ರಜನಿಕಾಂತ್ ಸರ್ ಅವ್ರಿಗೂ ಕೂಡ ಅಳಿಯ ಆಗ್ಬೇಕು, ಚಂದ್ರಕಾಂತ್ ಸರ್ ಅವರು ನನ್ನ ಜೊತೆ ಇದ್ದಾರೆ. ಸೊ ಅವರು ಕೂಡ ಜೈಲರ್ ನೋಡಕ್ ಬಂದಿದ್ರು. ಏನ್ ಹೇಳ್ತಾರೆ ಆ ಒಂದು ಚಿತ್ರದ ಬಗೆಗೆ ಅವ್ರ ಹತ್ರ ಮಾತಾಡ್ಸೋಣ. ಮೊದಲನೇದಾಗಿ ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಹೆಂಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ ಸರ್. ಅಂಡ್ ಇವತ್ತು ಜೈಲರ್ ಮೂವಿ ರಿಲೀಸ್ ಆಗಿದೆ. ನೀವು ಅಧ್ಯಕ್ಷರು, ರಜನಿಕಾಂತ್ ಅವರ ಅಭಿಮಾನಿ ಬಳಗದ ಅಧ್ಯಕ್ಷರಾಗಿದ್ದೀರಿ. ಅಂಡ್ ಎಲ್ಲೆಲ್ಲಿ ಯಾವ್ಯಾವ ರೀತಿ, ಯಾಕಂದ್ರೆ 5 ದಿನ ಮುಂಚೆಯಿಂದನೇ ಕಟೌಟ್ಗಳೆಲ್ಲ ನಿಲ್ಲೋದಕ್ಕೆ ಶುರುವಾಯ್ತು. ಅಂಡ್ ಇಲ್ಲಿ ಒಂದು ಕಟೌಟ್ ಅಲ್ಲ, ಈ ಸಲ 3 ಕಟೌಟ್ಗಳು ಫುಲ್ ಎಲ್ಲಾ ಥಿಯೇಟರ್ಗಳ ರಾರಾಜಿಸ್ತಿದೆ. ಸೊ ಯಾವ ರೀತಿಯ ಒಂದು ವ್ಯವಸ್ಥೆ ಮಾಡಿದ್ರಿ ಸರ್? ಫಸ್ಟು ನಮ್ಮ ಅರುಣಾ ಥಿಯೇಟರ್ನಲ್ಲಿ 25 ಕಟೌಟ್ಗಳು ಇಟ್ಟಿದ್ದಾರೆ. ಅಲ್ಲಿರೋ ಫ್ಯಾನ್ಸ್ ತುಂಬ ಕ್ರೇಜ್. ಅವರು ಬರೇ ಪಿಕ್ಚರ್ಗೆ ಇಟ್ಟಿಲ್ಲ, ಇದಕ್ಕೂ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಯಿತೋ ಅವತ್ತೂ ಒಂದು ದೊಡ್ಡ ಕಟ್ಔಟ್ ಇಟ್ಟು ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡಿದ್ರು. ನಿಜವಾಗಿ ಹೇಳ್ಬೇಕಂದ್ರೆ ಅಲ್ಲಿರೋರು ನಮ್ಮ ಫ್ಯಾನ್ಸ್ಗಳು ತುಂಬ ಕ್ರೇಜ್ ಆಗಿದ್ದಾರೆ. ಖಂಡಿತ ನನಗೂ ತುಂಬ ಇದಾಗ್ತಾ ಇದೆ. ಒಂದು ಕಾಲದಲ್ಲಿ ನಾನು ಮಾಡ್ತಾ ಇದ್ದೆ, ನಮ್ಮ ಚಂದ್ರಮುಖಿ ಆಗಲಿ, ಶಿವಾಜಿ ಆಗಲಿ, ನಮ್ಮ ಅಣ್ಣಾಮಲೈ ಆಗಲಿ, ಅದಕ್ಕೆಲ್ಲ ತುಂಬ ಜೋರಾಗಿ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ನಾನು ಡಿಸೈಡ್ ಮಾಡಿದೆ, ಇಲ್ಲ ಯಾವುದಾದ್ರು ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಸೋಷಲ್ ವರ್ಕ್ ಮಾಡೋಣ, ಎಲ್ಲರಿಗೂ ಬಡವ್ರಿಗೆ ಆ ದುಡ್ಡನ್ನ ಬಡವ್ರಿಗೆ ಹಂಚೋಣ ಅಂದ್ಬಿಟ್ಟು ಎಲ್ಲ ಇದು ಮಾಡಿ ನಾನು ನಿಧಾನವಾಗಿ ಇದನ್ನು ಸ್ವಲ್ಪ ಸ್ಲೋ ಆಗಿ ಮಾಡಿಕೊಂಡು ಸ್ಟಾಪ್ ಮಾಡಿದೆ ನಾನು. ಆದರೆ ನಮ್ಮ ಹುಡುಗರು ಬಿಟ್ಟಿಲ್ಲ. ಇಲ್ಲ ಸರ್, ನಮಗೆ ಈ ಥರ ಕ್ರೇಜ್ ಮಾಡಿದ್ರೇ ನಮಗೆ ಒಂದು ಇದು ಬರ್ತದೆ, ಸಂತೋಷ ಆಗುತ್ತೆ ಅಂದ್ಬಿಟ್ಟು ಹೇಳಿ ಇವತ್ತು ಮಾಡ್ತಾ ಇದ್ದಾರಮ್ಮ. ನಾನು ಬೆಳಗ್ಗಿಂದ 6 ಗಂಟೆಯಿಂದ ಎಲ್ಲ ಥಿಯೇಟ್ರಿಗೆ ಹೋಗಿದ್ದೆ, ಬಾಲಾಜಿ ಥಿಯೇಟ್ರಿಗೆ ಹೋಗಿದ್ದೆ. ಅಲ್ಲಿನೂ ತುಂಬ ಜೋರಾಗಿ ಫಂಕ್ಷನ್. ಅವರೇ ಸ್ವಂತ ಡಿಸ್ಟ್ರಿಬ್ಯೂಟರ್ ಕಟ್ಔಟ್ ಇಟ್ಟಿಲ್ಲ, ಫ್ಯಾನ್ಸ್ಗಳಿಗೆ ಕಟ್ಔಟ್ ಇಕ್ಕಿದ್ದಾರೆ. ಅದೇ ಪ್ಲಸ್ ಮಾರ್ಕ್. ಇಲ್ಲಿ ಜನ ಡಿಸ್ಟ್ರಿಬ್ಯೂಟ್ರಿಗೆ ಖರ್ಚಿಲ್ಲದ್ದೇ ಹಣ ಸಂಪಾದನೆ ಮಾಡ್ತಾರೆ. ಆ ಮಟ್ಟಕ್ಕೆ ನಮ್ಮ ಫ್ಯಾನ್ಸ್ಗಳು ಎಲ್ಲ ತುಂಬ ಇದಾಗಿದ್ದಾರೆ. ರಜನಿಕಾಂತ್ ಅಂದರೆ ಒಂದು ಪ್ರಾಣ, ದೇವ್ರ ಥರ ಅವ್ರಿಗೆ ಇದು ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ. ಇವಾಗ ಜೈಲರ್ನ ನೀವು ಎಷ್ಟು ಸಲ ನೋಡಿದ್ರಿ ಅಂತ ನನಗೆ ಹೇಳಬೇಕು ಸರ್. ಯಾಕಂದ್ರೆ ಒಂದು ಕ್ರೇಜು ಶಿವಾಜಿ ಆದ್ಮೇಲೆ, ಆಮೇಲೆ ಲಾಸ್ಟ್ ಅನಾಥೆ ಆಗಿರ್ಬೋದು, ದರ್ಬಾರ್ ಆಗಿರ್ಬೋದು, ಅದಾದ್ಮೇಲೆ ಜೈಲರ್ ಆಗಿ ಕಾಣಿಸ್ಕೊಳ್ತಾ ಇರುವಂತದ್ದು ರಜನಿಕಾಂತ್ ಸರ್ ಅವರು. ಅಂಡ್ ಇದರಲ್ಲಿ ಶಿವಣ್ಣ ಅವರು ಆಕ್ಟ್ ಮಾಡಿರೋದು, ಮೋಹನ್ ಲಾಲ್ ಅವರಿದ್ದಾರೆ, ಜಾಕಿ ಶ್ರಾಫ್ ಅವರಿದ್ದಾರೆ. ಸೊ ಒಂದ್ ರೀತಿ ದೊಡ್ಡ ತಾರಾ ಬಳಗ. ಏನ್ ಅನ್ನಿಸ್ತು, ಎಷ್ಟು ಸಲ ನೋಡಿದ್ರಿ ನೀವು ಅಂತ? ನಾನು ನೋಡಿದ್ದು ಒಂದೇ ಸಾರಿನೇ, ಬೆಳಗ್ಗೆ ಇದ್ದು ಎಲ್ಲ ಇದು ಮಾಡಿದ್ದೀನಿ. ಆದರೆ ನಾನು ಎಲ್ಲ ಥಿಯೇಟ್ರಿಗೆ ಕಂಪ್ಲೀಟ್ ಪಿಕ್ಚರ್ ನಾನು ನೋಡಿಲ್ಲ ಇನ್ನು. ಅಲ್ಲಲ್ಲಿ ಸ್ವಲ್ಪ ಎಲ್ಲೆಲ್ಲಿ ಹೋಗ್ತೀನಿ ಥಿಯೇಟ್ರಿಗೆ, ಅಲ್ಲಲ್ಲಿ ಸ್ವಲ್ಪ ನೋಡಿಕೊಂಡು ಬಂದಿದ್ದೀನಿ. ರಿವ್ಯೂ ಅಂತ ತುಂಬ ಚೆನ್ನಾಗಿದೆ. ಶಿವಣ್ಣ ಎಂಟ್ರಿನೇ ತುಂಬ ಎಕ್ಸ್ಟ್ರಾ ಆರ್ಡಿನರಿ. ನಿಜವಾಗಿ ಹೇಳಬೇಕಂದ್ರೆ ನಮ್ಮ ನೆಲ್ಸನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಶಿವಣ್ಣನಿಗೆ ಅಷ್ಟು ಎಂಟ್ರಿನಲ್ಲಿ ಅಷ್ಟು ಇದಾಗಿ ತೋರಿಸಿದ್ರು. ಯಾಕಂದರೆ ಗೆಸ್ಟು ಹೆಂಗಿರ್ತದೆ, ಏನಿರ್ತಾರೆ ಅಂದ್ಬಿಟ್ಟು ತಿಳ್ಕೊಂಡಿದ್ರು ಎಲ್ಲರೂ. ಆ ಪಿಕ್ಚರ್ ನೋಡಿದ ಮೇಲೆ ಎಲ್ಲ ಕನ್ನಡ ಅಭಿಮಾನಿಗಳು ನಿಜವಾಗಿ ಹೇಳ್ತೀನಿ, ಇದು ಎಕ್ಸ್ಟ್ರಾ ಆರ್ಡಿನರಿ ಥರ ತೋರಿಸಿದ್ದಾರೆ. ಅದಕ್ಕೆ ನಾನು ನಮ್ಮ ರಜನಿಕಾಂತ್ಗೂ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ನೆಲ್ಸನ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ರಜನಿಕಾಂತು ಯಾರಿಗೂ ಬಿಟ್ಟು ಕೊಟ್ಟಿಲ್ಲ, ಶಿವನ್ಗೂ ಬಿಟ್ಟಿಲ್ಲ, ಶಿವಣ್ಣನಿಗೂ ಬಿಟ್ಟು ಕೊಟ್ಟಿಲ್ಲ, ನಮ್ಮ ಇವ್ರಿಗೆ ಮೋಹನ್ ಲಾಲ್ಗೂ ಬಿಟ್ಟು ಕೊಟ್ಟಿಲ್ಲ, ಯಾರಿಗೂ ಜಾಫರ್ ಸರೀಫ್ಗೂ ಬಿಟ್ಟು ಕೊಟ್ಟಿಲ್ಲ. ಎಲ್ಲರಿಗೂ ಅವ್ರವ್ರ ಇಂಪಾರ್ಟೆನ್ಸು ಅವ್ರವ್ರಿಗೆ ಕೊಟ್ಟು ಆ ಪಿಕ್ಚರ್ನ ನಿಜವಾಗಿ ಹೇಳ್ಬೇಕಂದ್ರೆ ಈ ಥರ ಪಿಕ್ಚರು ನಾವು ಯಾವಾಗ ನೋಡಿಲ್ಲಮ್ಮ. ಈಗ ನನಗೆ 61 ವಯಸ್ಸು ಆಯಿತು. ನಾನು ಫ್ಯಾನ್ಸು 1977ನಲ್ಲಿ 78ನಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಬೆಂಗಳೂರಿನಲ್ಲಿ. ಆವಾಗ ಒಬ್ಬೊಬ್ಬ ರಸಿಗರ ಫ್ಯಾನ್ಸ್ಗೆ ಹೋಗಿ ಒಂದೊಂದು ಥಿಯೇಟ್ರ್ನಲ್ಲಿ ಸೈಕಲ್ನಲ್ಲಿ ನಾನು ಮತ್ತು ನಮ್ಮ ವೆಂಕಟೇಶ್ ಅಂದ್ಬಿಟ್ಟು ಇದ್ದರು ನನ್ನ ಜೊತೆಗೆ. ಎಲ್ಲ ಥಿಯೇಟ್ರಿಗೆ ಹೋಗಿ ಒಂದು ಸಂಘಟನೆ ಮಾಡಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿ ಎಲ್ಲ ಮಾಡಿದೆ. ಇವತ್ತು ಅಷ್ಟು ದೊಡ್ಡದೇ ಸಂಘಟನೆ ಬೆಳೆದಿದೆ, ನಮ್ಗೆ ಖುಷಿ ಆಗುತ್ತಮ್ಮ.
ಇನ್ನು ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಕೂಡ ಅದ್ಭುತ ಪ್ರತಿಕ್ರಿಯೆ ಪಡಿತಾ ಇದೆ ನಮ್ಮ ಜೈಲರ್ ಚಿತ್ರ. ಈ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಕೂಡ ರಜನಿ ಸರ್ ಅವರು ಹಿಮಾಲಯಕ್ಕೆ ಹೋಗಿ ಒಂದು ಧ್ಯಾನದಲ್ಲಿ ಕುಳಿತುಕೊಳ್ಳುವಂಥದ್ದು. ಲಾಸ್ಟ್ 2 years ಆಗಿರಲಿಲ್ಲ, ಕರೋನಾ ಅನ್ನುವಂತಹ ಕಾರಣ. ಬಟ್ ಇವತ್ತು ರಿಲೀಸ್ ಆಗ್ತಾ ಇದೆ. ಅವ್ರು ಆಲ್ರೆಡಿ ಚಿತ್ರವನ್ನ ನೋಡಿ ಆ ಒಂದು ಹಿಮಾಲಯ ಪ್ರವಾಸಕ್ಕೆ ಹೋಗಿದ್ದಾರೆ. ಸರ್, ಎಷ್ಟೋ ಜನ ಗೊತ್ತಿಲ್ಲ ಧ್ಯಾನಕ್ಕೆ ಹೋಗ್ತಾರೆ ಅನ್ನೋದು ಗೊತ್ತು. ಸೊ ರಜನಿಕಾಂತ್ ಸರ್ ಅವರ ಹಿಮಾಲಯದ ಒಂದು ಧ್ಯಾನದ ಒಂದು ನಿಮಗೆ ತಿಳಿದಿರುವಂತಹ ವಿಚಾರವನ್ನ ಹಂಚ್ಕೊಳ್ಬಹುದಾ ಅಂತ. ನನಗೆ ತಿಳಿದಂಗೆ ಅಂದರೆ ಒಂದು ಸಾರಿ ಅವ್ರು ಧ್ಯಾನದಲ್ಲಿ ಕೂತ್ಕೊಂಡ್ರೆ ಟೈಮಿಂಗ್ಸೇ ಗೊತ್ತಾಗಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕನೂ ಕೂತಿದ್ದಾರೆ. ಅವರು ಮನಸ್ಸಿಗೆ ಹೆಂಗೆ ಇದಾಗಬೇಕು ಅಂದ್ರೆ ತುಂಬ ಖುಷಿಯಾಗಿ ಅವರು ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಆ ಚಿಕ್ಕ ಇದರಿಂದನೇ ಅದು ಬಂದ್ಬಿಟ್ಟಿದೆ ಅವ್ರಿಗೆ. ಈ ನಮ್ಮ ರಾಮಕೃಷ್ಣ ಮಠದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಅವರು ರಜನಿಕಾಂತ್ ನಮ್ಮ ಅಳಿಯ, ನಾನು ನಮ್ಮ ಮಾವ ಅವರು ಸ್ಕೂಲ್ ಆದಮೇಲೆ ಅವ್ರು ಕರ್ಕೊಂಡು ಹೋಗಿ ರಾಮಕೃಷ್ಣ ಮಠಕ್ಕೆ ಬಿಟ್ಟರು. ಆ ಇದರಿಂದನೇ ಚಿಕ್ಕ ವಯಸ್ಸಿಂದನೇ ಆ ಪದ್ಧತಿ ಅವ್ರಿಗೆ ಇದಾಗಿದೆ. ಧ್ಯಾನ ಮಾಡೋದ್ರಲ್ಲಿ ಇರಲಿ, ಯಾವುದೇ ಇರಲಿ, ಅವ್ರು ಧ್ಯಾನ ಮಾಡಬೇಕಂದ್ರೆ ತುಂಬ ಯಾವುದೇ ಇದು ಇರಲಿ, ಯಾರು ಡಿಸ್ಟರ್ಬ್ ಮಾಡಲ್ಲಮ್ಮ. ಅಲ್ಲಿ ಒಳಗಡೆ ಹೋಗ್ಬಿಟ್ರೆ ಎಷ್ಟು ಗಂಟೆಗೆ ಆಚೆ ಬರ್ತಾರೆ ಅವ್ರಿಗೆ ಗೊತ್ತಾಗಲ್ಲ. ಅಷ್ಟು ಮಟ್ಟಕ್ಕೆ ಅವ್ರು ಧ್ಯಾನ ಮಾಡ್ತಾರೆ. ಪ್ರತಿ ಇದು ಅಲ್ಲಿ ಹೋಗಿ ಬಂದಮೇಲೆ ಅವ್ರಿಗೊಂದು ಶಾಂತಿ ಸಿಕ್ಕತ್ತೆ. ಎಷ್ಟು ದಿನಗಳ ಕಾಲ ಹೋಗ್ಬೋದು ಸರ್? ಈ ಸಾರಿ ತುಂಬ ಶಾರ್ಟು ಬಂದ್ಬಿಡ್ತಾರೆ. ಇನ್ನು ಒಂದು 3 ದಿವಸದ ಒಳಗಡೆ ಬಂದ್ಬಿಡ್ತಾರೆ. ಯಾರು ತುಂಬ ಎಕ್ಸ್ಪೆಕ್ಟ್ ಹೋಗುವಾಗೇ ಹೇಳಿದ್ರು, ನಾನು ಒಂದೇ ವಾರ ಹೋಗಿ ಬಂದ್ಬಿಡ್ತೀನಿ ಈ ಸಾರಿ ಅಂದ್ಬಿಟ್ಟು. ಖಂಡಿತ ಬಂದ್ಬಿಡ್ತಾರೆ. ಯಾರೂ ಬಿಡಲ್ಲ. ಈ ಪಿಕ್ಚರ್ ಬಗ್ಗೆ ಎಲ್ಲರೂ ಕ್ವಶನ್ಸ್ ಕೇಳ್ತಾರೆ, ಎಲ್ಲ ಹೆಂಗೆ ಏತ ಅಂದ್ಬಿಟ್ಟು. ಖಂಡಿತ ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಅಮ್ಮ. ಜನ ನೋಡಿ ಒಬ್ಬರು ಆಚೆ ಬರಲ್ಲ. ಬೆಳಗಿಂದ ನಾನು ಎಲ್ಲ ಥಿಯೇಟ್ರಿಗೂ ಹೋಗಿದ್ದೀನಿ. ಆ ಒಂದೊಂದು ಸೀನ್ ಆಗಲಿ ಅಷ್ಟು ಕ್ರಿಯೇಟಾಗಿ, ಅಷ್ಟು ಚೆನ್ನಾಗಿ ನೆಲ್ಸನ್ ಅವರು ಅಷ್ಟು ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ಇನ್ನು ಫಸ್ಟ್ ಹಾಫು ಇನ್ನೂ ತುಂಬ ಜೋರಾಗಿದೆ. ಇನ್ನು ಎಂಡಿಂಗ್ನಲ್ಲಿ ಇನ್ನೂ ಹೋಗ್ತಾ ನಮ್ಮ ಫ್ಯಾನ್ಸ್ಗಳೆಲ್ಲ ಹತ್ಬಿಡ್ತಾರೆ, ಅಣ್ಣ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಣ್ಣವರು ಅಂದ್ಬಿಟ್ಟು. ಖಂಡಿತ ನನಗೆ ತುಂಬ ಸಂತೋಷ ಆಗುತ್ತಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ 18 ಜೊತೆ ರಜನಿಕಾಂತ್ ಸರ್ ಅವರ ಜೈಲರ್ ಚಿತ್ರದ ಬಗ್ಗೆ ಮಾತಾಡಿದ್ರಿ, ಅವರ ಹಿಮಾಲಯದ ಒಂದು ಪ್ರವಾಸದ ಬಗ್ಗೆ ಕೂಡ ಹೇಳಿದ್ರಿ. ಧನ್ಯವಾದಗಳು. ನಾವು ಕೂಡ ವಿಶ್ ಮಾಡ್ತೀವಿ ಜೈಲರ್ ಎಲ್ಲಾ ಕಡೆನೂ ಕೂಡ ಅದ್ಭುತ ರೆಸ್ಪಾನ್ಸ್ ಪಡೀಲಿ ಅನ್ನೋದನ್ನ. ಥ್ಯಾಂಕ್ ಯು ಮಾ. ಇವಾಗ ನೆಕ್ಸ್ಟು ನಮ್ಮ ಇವರು ಯಾರು ಲೇಡೀಸ್ ಅವರು ಬಂದು ಕೂತ್ಕೊಂಡ್ಬಿಟ್ರೆ ಎದ್ದು ಹೋಗಲ್ಲಮ್ಮ. ಅವ್ರಿಗೆ ಆಸೆ ಬೀಳುತ್ತದೆ, ಇನ್ನೊಂದ್ಸರಿ ನೋಡೋಣ ಅನ್ನೋ. ಯಾಕಂದ್ರೆ ಈ ಥರ ನಮ್ಮ ರಜನಿಕಾಂತ್ ಮಾಡೇ ಇಲ್ಲ. ಇಸ್ ಟೋಟಲಿ ಡಿಫ್ರೆಂಟ್ ನೋಡಿ. ಮಂಡೆಯಿಂದ ಲೇಡೀಸು ಇದು ತುಂಬ ಜೋರಾಗಿರ್ತದೆ. ಬ್ಯಾನರು ಕಂಪ್ಲೀಟು ಇಲ್ಲಿ ಊರ್ವಶಿನಲ್ಲಿ ಈ ಬ್ಯಾನರ್ ಹಾಕಿದ್ದು ನಮ್ಮ ವೆಂಕಟೇಶ್ ಅಂದ್ಬಿಟ್ಟು. ಯಾಕೆ ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ, ಅವರು ಇನ್ನೂ ನಿದ್ರೆ ಮಾಡಿಲ್ಲ. ಆಲ್ರೆಡಿ ನೋಡಿದ್ದಾರೆ ಒಂದು ಶೋ, ಕಂಟಿನ್ಯೂ ಇನ್ನೊಂದು ಶೋ ನೋಡ್ತಾ ಇದ್ದಾರೆ. ಯೂಶಲ್ ಆಗಿ ರಜನಿಕಾಂತ್ ಸರ್ ಅವರ ಚಿತ್ರ ಅಂತ ಹೇಳಿದ್ರೆ ಥಿಯೇಟರ್ ಮುಂದೆ ಕಟೌಟ್ಗಳು ಸಿಕ್ಕಾಪಟ್ಟೆ ರಾರಾಜಿಸುತ್ತೆ. ಹಾಗೆ ಊರ್ವಶಿ ಥಿಯೇಟರ್ ಮುಂದೆನೂ ಕೂಡ ಒಂದು ಕಟೌಟ್ ತಲೆ ಎತ್ತದೆ. ಆ ಒಂದು ಕಟೌಟ್ ಅನ್ನ ಮಾಡಿದಂತಹ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಹತ್ರ ಕೇಳೋಣ, ಎಷ್ಟು ಅಡಿ ಇದೆ ಒಂದು ಕಟೌಟ್, ಎಷ್ಟು ದಿನ ತೆಗೆದುಕೊಂಡ್ರು ಅದನ್ನ ಮಾಡೋದಕ್ಕೆ ಅನ್ನೋದನ್ನ. ಸರ್ ನಮಸ್ತೆ. ನಮಸ್ಕಾರ. ಹೇಳಿದ್ರು ಚಂದ್ರಕಾಂತ್ ಸರ್ ಅವರು ಕಟೌಟ್ ಎಲ್ಲ ಮಾಡಿರೋದು ನೀವೇ ಊರ್ವಶಿ ಥಿಯೇಟರ್ ಮುಂದೆ ಅಂತ. ಎಷ್ಟಡಿ ಇದೆ ಸರ್ ಕಟೌಟ್, ಯಾವ ಒಂದು ಥೀಮಲ್ಲಿ ಮಾಡಿದಿರಿ ಅಂತ? ನನಗೆ ಸರಿ, ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಮಾತಾಡೋಕ್ಕೆ ಬರಲ್ಲ, ಇದ್ರೂ ಸ್ವಲ್ಪ ಟ್ರೈ ಮಾಡ್ತೀನಿ. ಏನಾದರೂ ಮಾತಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಇದ್ರೆ ಸರಿ. ಇದು 25 ಅಡಿ ಹೈಟು, 55 ಅಡಿ ಉದ್ದ ಇದೆ. ನಮ್ಮ ಶಿವರಾಜ್ ಕುಮಾರು ನಮ್ಮ ಸಾರ್ ಜೊತೆಗೆ ಮಾಡಿದ್ದು ತುಂಬ ಸಂತೋಷ ಇದೆ. ಅವ್ರು ಹೇಳಿದ್ದಾರೆ, ನಾನು 3 ವಯಸ್ಸಲ್ಲಿ 2ನೇ ಕ್ಲಾಸು 82ಅಲ್ಲಿ ಸಿಲೆಟಲ್ಲಿ ಆ ಅಂತ ಬರೀ ಅಂದರೆ ನಾನು ರಜನಿಕಾಂತ್ ಅಂತ ಬರ್ತೆ. ನಮ್ಮ ಸಾರು ಒಂದು ದಿವಸ 2 ದಿವಸ ಬಿಟ್ಟರು. 3 ದಿವಸ ನನಗೆ ಆ ಟೇಬಲ್ ಮೇಲೆ ಒಂದು ಕಾಕಿ ಚಡ್ಡಿ ಹಾಕಿದ್ದೆ, ವೈಟ್ ಶರ್ಟು, ಮಂಡಿ ಹಾಕ್ಬಿಟ್ರು. ಆ ಅಂತ ಬರೀ ಅಂದರೆ ಏನೋ ರಜನಿ ಅಂತ ಬರೀತೀಯ ಅಂತ ಹೊಡೆದ್ಬಿಟ್ರು. ಆಮೇಲೆ ಚಿಕ್ಕ ವಯಸ್ಸಲ್ಲಿ ತುಂಬ ಕೂದಲು ಬಿಡ್ತಾ ಇದೆ. ನಮ್ಮಪ್ಪ ಗಲ್ಲಿ ಓಡಿಸ್ಕೊಂಡು ಹೋದ್ರು ಕೂದಲು ಕಟ್ ಮಾಡೋಕ್ಕೆ. ನಾನು ಬಿಡಲೇ ಇಲ್ಲ. ನಾನು ಪಡಿಕಾದ ಒಂದು ರಜನಿಕಾಂತ್ ಫಿಲಮಿಂದ ರಜನಿಕಾಂತ್
ತುಂಬ ಫ್ಯಾನ್ಸ್ ಆದೆ. ಇದು ನಮ್ಮ ಅಧ್ಯಕ್ಷರಿಗೆ ಗೊತ್ತಿಲ್ಲ, ನಾನು ಇನ್ನೂವರೆಗೂ ಅವ್ರಿಗೆ ಹೇಳಿಲ್ಲ. ಇವರು ನಮ್ಮ ಫಾದರ್ ಇದ್ದಂಗೆ. ಪಡಿಕಾದನ್ ಫಿಲಮಲ್ಲಿ ದೀಪಾವಳಿ ಫಿಲಮ್ ಬಂತು. ಆವಾಗ ನಮ್ಮ ತಂದೆ ಕರ್ಕೊಂಡೋಗಿ 2 ತಂಗಿ 2 ಅಣ್ಣ ತಮ್ಮ, ನೀನು ಸಪರೇಟ್ ಡ್ರೆಸ್ ತಗೋ, ಅವರಿಬ್ಬರು ಫ್ರಾಕ್ ತಗೋ ಅಂತ ಹೇಳಿದ್ರು. ನಾನು ಹೇಳಿದೆ ನನಗೆ ಕಾಕಿ ಡ್ರೆಸ್ ಬೇಕು ಅಂತ. ಕಾಕಿ ಡ್ರೆಸ್ ಏನಕ್ಕೋ ಬೇಕು ಅಂತ ನನ್ನ ತಂದೆ ಹೇಳಿದ್ರು. ನನಗೆ ನಮ್ಮ ಪಡಿಕಾದನ್ ಪಿಕ್ಚರಲ್ಲಿ ನಮ್ಮ ರಜನಿಕಾಂತ್ ಹಾಕಿದ್ದಾರೆ, ಬೇಕೇ ಬೇಕಂತ. ನಮ್ಮ ತಂದೆ ಒಂದೇ ಏಟು ಹೊಡೆದ್ರು, ಆಚೆ ಬಿದ್ದುಬಿಟ್ಟೆ. ಆಮೇಲೆ ಇದ್ರೂ ನಾನು ಹೇಳಿದೆ ಕಾಕಿ ಡ್ರೆಸ್ ಬೇಕೇ ಬೇಕಂತ. ಕಾಕಿ ಡ್ರೆಸ್ ನನಗೆ ಓಡಿಸ್ಕೊಟ್ಟು ಅವ್ರು ಹೇಳಿದ್ರು ಕಾರ್ಪೊರೇಷನ್ ಹಾಕೋರು, ಪೊಲೀಸ್ ಹಾಕೋರು, ಸೆಕ್ಯೂರಿಟಿ ಹಾಕೋರು ಅಂತ ಹೇಳಿದ್ರು ನಮ್ಮ ತಂದೆ. ಅದೆಲ್ಲ ಬೇಡ, ನಮ್ಮ ರಜನಿಕಾಂತ್ ಹಾಕಿದ್ರೆ ನನಗೆ ಬೇಕೇ ಬೇಕು. ಇದು ನಿಜ, ಸತ್ಯ. ಆವಾಗ ನಮ್ಮ ತಂದೆ ಅವರು ಅಂಗಡಿಯವ್ರು ಹೇಳಿದ್ರು, ಇಲ್ಲ ಅವ್ನು ಕೊಟ್ಬಿಡಿ ಅಂತ ಕಾಕಿ ಡ್ರೆಸ್ ಹಾಕ್ಕೊಂಡು ಥಮ್ಸಪ್ ಬಾಟ್ಲು ಸೋಡಾ ಇದೆಯಲ್ಲ ಆ ಮೂಡಿ ಅದನ್ನು ಚಚ್ಚಿಬಿಟ್ಟು ಆಣಿಯಲ್ಲಿ ಹೊಡೆದ್ಬಿಟ್ಟು ಇಲ್ಲಿ ಕಟ್ಕೊಂಡೆ. ಯಾಕಂದರೆ ಪಡಿಕಾದನ್ ಫಿಲಮಲ್ಲಿ ಟ್ಯಾಕ್ಸಿ ಡ್ರೈವರ್ಗೆ ಒಂದು ಟೋಕನ್ ಇರುತ್ತೆ, ಅದು ನಮ್ಮ ಹತ್ರ ಇಲ್ಲ. ಆದರೆ ಅದನ್ನು ಹೊಡೆದ್ಬಿಟ್ಟು ಇಲ್ಲಿ ಹಾಕ್ಕೊಂಡು ಆ ಥಮ್ಸಪ್ ಬಾಟ್ಲು ಸೋಡಾ ಮೂಡಿ ನಾವು ಹೊಡೆದ್ಬಿಟ್ಟು ಇಲ್ಲಿ ಹಾಕ್ಕೊಂಡು ಪಟಾಕಿ ಹೊಡೆದೆ. ಆ ಥರ ಫ್ಯಾನ್ಸ್ ನಾವು. ಆಮೇಲೆ ಗೊತ್ತಾಯಿತು, ನಾನು ಸ್ವಲ್ಪ ಅವಾಗೆಲ್ಲ ಥಿಯೇಟ್ರ್ಗಳ ಹೋಗಿಲ್ಲ. ಆಮೇಲೆ ಸ್ವಲ್ಪ ದಿವಸ ಗೊತ್ತಾದ್ಮೇಲೆ ನಮಗಂತ ಒಂದು ಫ್ಯಾನ್ಸ್ ಅಸೋಸಿಯೇಷನ್ ಇದೆ, ಅದಕ್ಕೆ ನಮ್ಮ ಸಾರ್ ಇದ್ದಾರೆ, ಪ್ರೆಸಿಡೆಂಟ್ ಇದ್ದಾರೆ ಅಂತ ಇವ್ರ ಜೊತೆಗೆ ಸೇರಿಕೊಂಡೆ. ಇವ್ರ ಜೊತೆಗೆ ಸೇರಿಕೊಂಡು 27 ವರ್ಷ ಆಯಿತು. ಆವತ್ತಿಂದ ಇವತ್ತವರೆಗೂ ಇವರೇ ನಮ್ಮ ಗುರು, ನಮ್ಮ ಫಾದರು, ನಮ್ಮ ಗಾಡ್, ನಮ್ಮ ಸೂಪರ್ ಸ್ಟಾರ್ ಇವರೇ. ಇವ್ರು ಹೇಳ್ದಾಗ ನಾನು ನಡ್ಕೊಂಡಿದ್ದೀನಿ, ಅವ್ರು ಹೇಳ್ದಾಗ ನಾನು ನಡ್ಕೊಂಡಿದ್ದೀನಿ. ಇವತ್ತು ಈ ಜೈಲರ್ ಫಿಲಮ್ಗೆ ಈ ಆರ್ಚ್ ಹಾಕಿದ್ದೀವಿ. ಆರ್ಚ್ ಹಾಕಿರೋದು ತುಂಬ ಸಂತೋಷ. ನಾನು ಎಲ್ಲ ಫಿಲಮ್ ಮಾಡಿದ್ದೀವಿ. ಈ ಸತಿ ಜೈಲರ್ ಫಿಲಮ್ ತುಂಬ ಸಂತೋಷ ಆಯಿತು. ಯಾಕಂದರೆ ನಮ್ಮ ಶಿವಣ್ಣ, ಡಾಕ್ಟರ್ ರಾಜ್ಕುಮಾರ್, ನಮ್ಮ ರಜನಿಕಾಂತ್ ಅವರ ಗುರು ಮಗ ಈ ಫಿಲಮಲ್ಲಿ ಮಾಡಿದ್ದಾರೆ. ಒಂದೇ ಒಂದು ಸೀನ್ ಮಾಡಿದ್ದಾರೆ ಇಬ್ಬರು. ಅಯ್ಯೋ ಸ್ವಾಮಿ, ಸೂಪರ್. ಹಂಗಾಗಿ ಅವ್ರಿಗೋಸ್ಕರ ಈ ಥರ ಸನ್ಮಾನ ಮಾಡಿದ್ದೀವಿ. ಇನ್ನು ಮುಂದೆ ನಮ್ಮ ರಜನಿಕಾಂತ್, ನಮ್ಮೆಲ್ಲರ ರಜನಿಕಾಂತ್, ಈ ಬೆಂಗಳೂರು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರುವ ರಜನಿಕಾಂತ್, ವರ್ಲ್ಡಲ್ಲಿ ಸೂಪರ್ ಸ್ಟಾರ್. 73 ಇಯರ್ಸಲ್ಲಿ ರಜನಿಕಾಂತ್ ಒಬ್ಬರು ಮಾತ್ರನೇ ಸೂಪರ್ ಸ್ಟಾರ್. ಯಾವನು ಬರೋಕ್ಕಾಗಲ್ಲ, ಇನ್ನು ಹುಟ್ಟೋಕ್ಕಾಗಲ್ಲ, ಇನ್ನು ಬೆಳೆಯೋಕ್ಕಾಗಲ್ಲ, ಸಿನಿಮಾನು ಇನ್ನು ಬರೋಕ್ಕಾಗಲ್ಲ. ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೋವರೆಗೂ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಒಬ್ಬರೇ ಸೂಪರ್ ಸ್ಟಾರ್ ಆಗ್ತಾರೆ. ಹಂಗಾಗಿ ಅವ್ರ ಜೊತೆಗೆ ನಾವೆಲ್ಲ ಫ್ಯಾನ್ಸ್ ಆಗಿರೋದು. ಚಿಕ್ಕ ವಯಸ್ಸಲ್ಲಿ ರಜನಿಕಾಂತ್ ತುಂಡು ಬಿಡಿ, ಪೊರಿಕಿ, ಪರ್ಟತಳ, ಅವ್ನು BTS ಕಂಡಕ್ಟ್ರು ಅಂತ ಹೇಳ್ತಾರೆ. ಇವತ್ತು ರಜನಿಕಾಂತ್ನ ಹುಚ್ಚ ಅಂತ ಹೇಳೋ ಜನ ಇಡೀ ಪ್ರಪಂಚದಲ್ಲೇ ಹುಚ್ಚ ಆಗಿಬಿಟ್ಟಾರೆ ರಜನಿಕಾಂತ್ಗೋಸ್ಕರ. ದಟ್ ಈಸ್ ದ ಗಾಡ್ ಈಸ್ ಗ್ರೇಟ್. ಸೊ ಎಷ್ಟು ದಿನ ತಗೊಂಡ್ರಿ ಇದನ್ನ ಮಾಡೋದಕ್ಕೆ ಅಂತ? ಮೇಡಮ್, ಜಸ್ಟ್ ನಾವು ಒಂದು 2 ಡೇಸ್ ತಗೊಂಡಿದ್ವಿ. ನಿನ್ನೆ ನೈಟ್ ನಿದ್ದೆ ಮಾಡಿಲ್ಲ. ನಮಗೆ ನಮ್ಮ ಅಪ್ಪ ಅಮ್ಮ, ನಮ್ಮ ಅಧ್ಯಕ್ಷರು ಓಕೆ, ಅದಾದಮೇಲೆ ನಮ್ಮ தலைவர் ಮಾತ್ರನೇ, ರಜನಿಕಾಂತ್ ಮಾತ್ರನೇ. ಅವರು ನಾಟ್ ಒನ್ ನಾರ್ಮಲ್ ಪೀಪಲ್, ಇಸ್ ಗಾಡ್. ಅದು ಎಲ್ಲರಿಗೂ ಗೊತ್ತು. ನಾವು ಹೇಳಿದ್ರೆ ಮೆಚ್ಕೊಳ್ಳೋ ಥರ ಇರುತ್ತೆ. ಅವರು ನಿಜವಾಗ್ಲೂ ಹೇಳ್ತೀನಿ, ಸೂಪರ್. ಈ ಫಿಲಮ್ ಸೂಪರಾಗಿ ಮಾಡಿದ್ದಾರೆ. ಈ ವಯಸ್ಸಲ್ಲಿ 73 ವಯಸ್ಸಲ್ಲಿ ಅವ್ರು ಯಾರು ಹೇಳಿದ್ರು, 73 ವಯಸ್ಸಲ್ಲಿ ನೀವು ಬದುಕಿದ್ರೆ ಹೇಳಿ ಅಂತ. ನಾವೆಲ್ಲ ಇರ್ತೀವಿ ಏನೋ ಗೊತ್ತಿಲ್ಲ, ಇವತ್ತು ನಾಳೆ ಇರ್ತೀವಿ ಗೊತ್ತಿಲ್ಲ. ನನಗೆ 48 ಇಯರ್ಸ್ ಆಯಿತು. ನಮ್ಮ ಅಧ್ಯಕ್ಷರಿಗೆ ಎಷ್ಟಾಯಿತು ಗೊತ್ತಿಲ್ಲ. 73 ವಯಸ್ಸಲ್ಲಿ ಇಡೀ ವರ್ಲ್ಡಲ್ಲಿ, ನಾಟ್ ಅವ್ರ ಕರ್ನಾಟಕ, ತಮಿಳ್ನಾಡು, ಇಡೀ ವರ್ಲ್ಡಲ್ಲಿ ನಂಬರ್ 1 ಹೀರೋ, ಸೂಪರ್ ಸ್ಟಾರ್ ಆಗಿರ್ತಾರೆ. ಅದು ಯಾರ ಕೈಯಲ್ಲಿ ಸಾಧ್ಯನೇ ಇಲ್ಲ. ದೇವ್ರು ಯಾರಿಗೂ ಆ ವರನೂ ಕೊಡೋಲ್ಲ. ಈ ಪ್ರಪಂಚ ಮುಳುಗು ಹೋಗಿದ್ರೆ ರಜನಿಕಾಂತ್ ಜೊತೆಗೇ ಮುಳುಗು ಹೋಗೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ಲ, ಎಷ್ಟು ಭಾವುಕರಾಗಿ ಮಾತನಾಡಿದ್ರು ವೆಂಕಟೇಶ್ ರವರು ರಜನಿಕಾಂತ್ ಸರ್ ಅವರ ಜೊತೆಗೆ. ಚಿಕ್ಕ ವಯಸ್ಸಿನೂ ಕೂಡ ನಾನು ಅವರ ಅಭಿಮಾನಿ ಅಂತ ಹೇಳಿದ್ರು. ಸೊ ಅಭಿಮಾನಿಗಳ ಒಂದು ಆಶೀರ್ವಾದ, ಅಭಿಮಾನಿಗಳ ಒಂದು ಹಾರೈಕೆ ಯಾವಾಗಲೂ ರಜನಿ ಸರ್ ಮೇಲೆ ಇರೋದ್ರಿಂದಲೇ ಅವರು ಈ ವಯಸ್ಸಲ್ಲೂ ಕೂಡ ಇಂತಹ ಅದ್ಭುತವಾದ ಸಿನಿಮಾವನ್ನ ಸಿನಿ ರಸಿಕರಿಗೆ ನೀಡಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಜೈಲರ್ ಚಿತ್ರಕ್ಕೆ ನಮ್ಮ ಕಡೆಯಿಂದನೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಗೀತಾ